ಮಾರ್ನಿಂಗ್ ಫ್ರೆಂಡ್ಸ್, ನಿಮಗೆಲ್ಲ ಸೀಯಿಂಗ್ ಈಸ್ ಬಿಲೀವಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಬೆಳಿಗ್ಗೆ ನಾವು ಮೋಸ್ಟ್ ಪ್ರೆಟಿಯಸ್ಟ್ ಸಿಟಿ ಲೂಸೆರ್ನಿಂದ ಮುಂದಕ್ಕೆ ಇಂಟರ್ಲಾಕೇನ್ ಎಂಬ ಸ್ವಿಟ್ಜರ್ಲ್ಯಾಂಡಿನ ಒಂದು ಟೂರಿಸ್ಟ್ ಸ್ಪಾಟ್ ಏನಿದೆ ಅಲ್ಲಿಗೆ ನಮ್ಮ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಸಾಧಾರಣ ಇಲ್ಲಿಂದ 65 to 70 ಕಿಲೋಮೀಟರ್ಸ್ ಇದೆ. ದಾರಿ ಮಧ್ಯ ಇನ್ನೊಂದು ಟೂರಿಸ್ಟ್ ಸ್ಪಾಟ್ ಇಸ್ಟೇಲ್ ವಾಲ್ಡ್, ಅಲ್ಲಿ ಸ್ವಲ್ಪ ಸೀನರಿ ನೋಡಿಕೊಂಡು ಮುಂದಕ್ಕೆ ಹೋಗ್ತೇವೆ. ಇದೊಂದು ಸ್ಟ್ರಕ್ಚರ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಇದು ಟನ್ನೆಲ್ಲ ಅಲ್ಲ, ಏನು ಬಿಲ್ಡಿಂಗ್ ಕಾರಿಡಾರ್ನ ಹಾಗೆ ಕಾಣ್ತಾ ಉಂಟು. ಏನಿದು? ಸ್ನೋ ಮತ್ತು ಕಲ್ಲು ಗುಡ್ಡೆಯಿಂದ ಪದೇ ಪದೇ ರೋಡಿಗೆ ಬಿದ್ದು ತೊಂದರೆ ಆಗುವುದಕ್ಕೆ ರೋಡ್ ಬ್ಲಾಕ್ ಪ್ರಿವೆನ್ಷನ್, ಲಾಂಗ್ ಟರ್ಮ್ ಪ್ರಿವೆನ್ಷನ್ಗೆ ಈ ಥರ ಮಾಡಿದ್ದು. ಸೊ ಏನು ಮೇಂಟೆನೆನ್ಸ್ ಏನಿಲ್ಲ, ಒಮ್ಮೆ ಕಟ್ಟಿ ಬಿಟ್ಟರೆ ಆಯಿತು. ಎಷ್ಟು ಜಾಗ ಕ್ಲೀನ್ ಇರುತ್ತೆ ಯಾವತ್ತು. ಇದು ಟನಲ್. ಟನಲ್ಲಿ ಓವರ್ಟೇಕ್ ಇಲ್ವಾ? ಈ ಥರ ಡಬಲ್ ಲೈನ್ ಇದ್ದರೆ ಓವರ್ಟೇಕಿಂಗ್ ಇಲ್ಲ, ಒಂದು ಸೈಡ್ಗೆ ಒಂದೇ ಬೇಕು. ಎಡಬಲ ಎರಡು ಪಕ್ಕದಲ್ಲಿ ಇನ್ನೊಂದು ಟ್ರಾವೆಲ್ಸ್ ಉಂಟಂತ ಹೇಳಿದ. ಒಂದೇ ಪ್ರೈವೇಟ್ ಇದು ಎಮರ್ಜೆನ್ಸಿ ಮುಂದೆ ನೋಡಿ, ಇಲ್ಲೊಂದು ಎಕ್ಸಿಟ್ ಇದೆ, ಎಮರ್ಜೆನ್ಸಿ ಎಕ್ಸಿಟ್. ಈ ಥರ ಪ್ರತಿ 500 ಮೀಟರ್ಸ್ ಇಲ್ಲ 1 ಕಿಲೋಮೀಟರ್ಗೆ ಆ ಥರ ಎಕ್ಸಿಟ್. ಇಲ್ಲೊಂದು ಎಕ್ಸಿಟ್ ಗ್ರೀನ್ ಕಲರ್. ಅದ್ರ ಪಕ್ಕದಲ್ಲಿ ಒಂದು ನ್ಯಾರೋ ಟನಲ್ ಇದೆ, ಬರೀ ಹ್ಯೂಮನ್ಸ್ ಅಂತ. ಎರಡು ಕಡೆ ಇದೆ, ಒಂದು ಕಡೆ ಮಾತ್ರ ಬಹುಶಃ ಒಂದು ಕಡೆ ಮಾತ್ರ. ಬರುವಾಗ ನೋಡು, ಮೇಲುಗಡೆ ಎತ್ತರವಾದ ಮೌಂಟೇನ್ ರೇಂಜ್ ಇದೆ. ಸುಂದರವಾದ ಅಗಾಲವಾದ ರಸ್ತೆ. ನಮ್ಮ ಎಕ್ಸ್ಪರ್ಟ್ ಡ್ರೈವರ್ ಇದ್ದಾರೆ, ಡ್ರೈವರ್ ಕಮ್ ಗೈಡ್ ನನ್ನ ಮಗ. ಮುಂದೆ ಸೊಸೆ ಮತ್ತು ನನ್ನ ವೈಫ್ ಕೂತ್ಕೊಂಡಿದ್ದಾರೆ, ಬಾಯಿ ಬಿಚ್ಚುವುದಿಲ್ಲ. ಬಹಳ ಸುಂದರವಾದ ಒಂದು ಅನುಭವ. ಎಡಗಡೆಗೆ ಲೇಕ್ ಇದೆ, ಸರಿಯಾಗಿ ಬರ್ತಾ ಇಲ್ಲ. ಭಾರತದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಂದ ಕೂಡಲೇ ಮೊದಲಿಗೆ ನೆನಪು ಬರೋದು ಕಪ್ಪು ಹಣ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಪ್ಪು ಹಣ ಕೂಡಿಟ್ಟಿದ್ದಾರೆ, ಸ್ಪೆಷಲಾಗಿ ನಮ್ಮ ರಾಜಕೀಯದವರು ಅಂತ ಹೇಳಿ ಹಿಂದೆ ಹೇಳ್ತಾ ಇದ್ರು. ಈಗ ಅಷ್ಟೇನು ಚಲಾವಣೆಯಲ್ಲಿ ಇಲ್ಲ ಆ ಮಾತು. ಸ್ವಿಸ್ ಹಣ ಅಂತ ಹೇಳಿ. ಎದುರುಗಡೆ ಹಿಮಾಚ್ಛಾದಿತ ಪರ್ವತ ಶ್ರೇಣಿ. ಇಂಟರ್ಲಾಕೇನ್ ಏನು ಅಲ್ಲಿ ವಿಶೇಷತೆ ಏನು ಇಂಟರ್ಲಾಕೇನ್? ಪವಿ
ಇಂಟರ್ಲಕೇನ್ ಏನು ವಿಶೇಷತೆ ಒಂದು ಸೆಂಟೆನ್ಸ್ನ ಹೇಳೋದಾದ್ರೆ ಕ್ವಶನ್ ಪವಿ ಇಂಟರ್ಲಕೇನ್ನಲ್ಲಿ ಏನು ವಿಶೇಷವಾಗಿ ನೋಡ್ಲಿಕ್ಕೆ ಇರುವುದು ಒಂದು ಸೆಂಟೆನ್ಸ್ 2 ಸೆಂಟೆನ್ಸ್ ಹೇಳೋದಾದ್ರೆ DDLJ ಅಂದರೆ ಶೂಟಿಂಗ್ ಸ್ಪಾಟಾ ಅಂದರೆ ಶಾರುಖ್ ಖಾನ್ ಎಲ್ಲ ಬಂದಿರಬೇಕು ಇಲ್ಲಿ ಅಲ್ಲ. ಯಶ್ ಚೋಪ್ರಾ ಅವರಿಗೆ ಅಂಬಾಸಡರ್ ಆಫ್ ಇಂಟರ್ಲಾಕೇನ್ ಎಂಬ ಟೈಟ್ಲ್ ಸಿಕ್ಕಿದೆ ಅವರಿಗೆ ಈ DDJ ಫಿಲ್ಮಿಂದಾಗಿ ಟೂರಿಸಂ ಡೆವಲಪ್ ಮಾಡಿದ್ದಕ್ಕಾಗಿ. ಅಂದರೆ ಇಷ್ಟು ಒಂದು ಪ್ರೇಕ್ಷಣೀಯ ಜಾಗ ಆದರೂ ಕೂಡ ನಮ್ಮೂರ ಥರ ದೊಡ್ಡ ದೊಡ್ಡ ಫ್ಲೆಕ್ಸಸ್ ಅಡ್ವರ್ಟೈಸ್ಮೆಂಟ್ ಬೋರ್ಡಿಂಗ್ಸ್ ಯಾವುದು ಕಾಣ್ತಾ ಇಲ್ಲ. ಇನ್ನೊಂದು ಹೈ ರೈಸ್ ಬಿಲ್ಡಿಂಗ್ಸ್ ಕಾಣ್ತಾ ಇಲ್ಲ. ಎಲ್ಲ 1-2 ಹೆಚ್ಚಂದರೆ 3 ಮಹಡಿ ಇರುವಂಥ ಒಂದು ಹಟ್ ಶೇಪಿನ ಮನೆಗಳು. ಎಷ್ಟಿದೆ ಟೆಂಪ್ರೇಚರ್ ಎಷ್ಟಿದೆ? 8 ಸಹಿಯಾದಂಥ ಚಳಿ. ಯಾವಾಗ ಕೈಗೆ ಗ್ಲೌಸ್ ಹಾಕಬೇಕು ಅಂತ ಅಷ್ಟು ಚಳಿ ಇರ್ತೋ ಆಗ ಸ್ವಲ್ಪ ಕಷ್ಟ ಆಗುತ್ತೆ, ಕ್ಯಾಮರಾ ಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಹೊರಗಡೆ ಹೋದರೆ. ಒಂದು 4-5 ವರ್ಷ ಹಿಂದೆ ಬಂದಿದ್ದೆವು, ಆವಾಗ ನಮಗೆ ಈ ಸೀನರಿ ಸಿಕ್ಕಿಲ್ಲ. ಮಳೆ ಬರ್ತಾಯಿತ್ತು, ಸೀನರಿ ಸಿಕ್ಕಿಲ್ಲ, ಮತ್ತು ಹೆಚ್ಚಿನ ಜಾಗ ನೋಡಲಿಕ್ಕೂ ಆಗಿರಲಿಲ್ಲ. ಇಲ್ಲಿ ರಸ್ತೆಗಳು ಅಲ್ಲಲ್ಲಿ ಸ್ಪೀಡ್ ಲಿಮಿಟ್ ಬಗ್ಗೆ ಬರ್ತಿದ್ದಾರೆ, ಅದೇ ಸ್ಪೀಡಲ್ಲಿ ಹೋಗಬೇಕು. ಹೆಚ್ಚು ಕಮ್ಮಿ ಅಂದರೆ ನೋಟಿಸ್ ಬರ್ತದೆ ಅಂತ ಟಿಕೆಟ್ಸ್. ಮಗನಿಗೆ ಹೆಚ್ಚು ಗಮನ ಕೊಡಿ ಆಗ್ತಾ ಇಲ್ಲ. വന്നോന്നുണ്ട ಈ ರಸ್ತೆಯಲ್ಲಿ ಮುಂದೆ ಹೋಗ್ತಾ ಇದ್ದ ಹಾಗೆ ನಮಗೆ ಒಂದು ರೀತಿಯ ಘಾಟ್ ಸೆಕ್ಷನ್ನ ಪ್ರಯಾಣ ಅನುಭವ ಆಗ್ತಾ ಉಂಟು. ಸುಂದರವಾದ ನೋಟ,
ಎದುರುಗಡೆ ಸಾಧಾರಣ ಹಿಮದಿಂದ ಆವೃತವಾದಂಥ ಸ್ವಿಸ್ ಆಲ್ಪ್ಸ್ ಪರ್ವತ ಶ್ರೇಣಿ ಕಾಣ್ತಾ ಉಂಟು. ಬಲಗಡೆಗೆ ಎತ್ತರವಾದ ಪರ್ವತ, ಎಡಗಡೆಗೆ ಸ್ವಲ್ಪ ಆಳವಾದ ಪ್ರಪಾತದ ಹಾಗೆ ಕಾಣ್ತಾ ಉಂಟು. ಸಾಕಷ್ಟು ತಿರುವುಗಳಿಂದ ಕೂಡಿದಂತಹ ರಸ್ತೆ. ಇಲ್ಲಿಯ ನಮ್ಮ ಟೂರಿಸ್ಟ್ ಸ್ಪಾಟ್ಗಳಿಗೆ ನಾವು ಸಂದರ್ಶನ ಮಾಡಿ ಆನಂದ ಪಡೋದಕ್ಕಿಂತಲೂ ರಸ್ತೆಯ ಇಕ್ಕೆಲಗಳಲ್ಲಿ ಕಾಣುವಂಥ ರುದ್ರ ರಮಣೀಯ ದೃಶ್ಯ ಬಹಳ ಮನಮೋಹಕವಾಗಿರ್ತದೆ. ಬಹಳ ಕಿರಿದಾದ ಅಗಲವುಳ್ಳಂಥ ರಸ್ತೆ. ಅದೇ ಸ್ಪಷ್ಟವಾಗಿ ಮಾರ್ಕಿಂಗ್ ಮಾಡಿದರೆ 2 ಲೇನ್ಗೆ. ಎಲ್ಲಿಯೂ ಓವರ್ಟೇಕಿಂಗ್ಗೆ ಅವಕಾಶವೇ ಇಲ್ಲ. ಬಟ್ ನೀವು ಗುರುತಿಸ್ಬೋದು, ಮಧ್ಯದ ಮಾರ್ಕಿಂಗ್ ಏನಿದೆ ಅದು ಸ್ಟ್ರೈಟ್ ಮಾರ್ಕಿಂಗ್, ಹಾಗಾಗಿ ಓವರ್ಟೇಕ್ ಪ್ರಶ್ನೆ ಬರುವುದಿಲ್ಲ. ಈ ಬಂಡೆ ನೋಡಿದರೆ ಬಸ್ಸಿಗೆ ತಾಗ್ತದೋ ಎಂಬ ಹಾಗೆ ಉಂಟು. ಇದು ಒಂದು ಬಹಳ ಐಕಾನಿಕ್ ಚಿಹ್ನೆ ಇಲ್ಲಿದೊಂದು. ಈ ರಸ್ತೆ ಮತ್ತು ಈ ಬಂಡೆ ಬಹಳ ಫೇಮಸ್. ಚಳಿಗಾಲದ ಈ ಅವಧಿಯಲ್ಲಿ ಎಲ್ಲ ಮರಗಳು ತಮ್ಮ ಎಲೆಗಳನ್ನು ಉದುರಿಸಿಕೊಂಡಿವೆ. ನಾವು ಪಾಠದಲ್ಲಿ ಓದಿದ್ದೇವೆ, ಸೂಜಿ ಮೊನೆ ಎಲೆಯ ಆಕಾರದ ಕಾಡುಗಳು ಅಂಥೇಳಿ. ಅಂದರೆ ಇಲ್ಲಿ ಜಾಸ್ತಿ ಹಿಮವನ್ನು ತಡೆಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಕಾರಣ ಎಲೆಗಳು ಎಲ್ಲ ಸಣ್ಣ ಸಣ್ಣ ಎಲೆಗಳು. ಈಗ ಹೆಚ್ಚಿನ ಚಳಿ ಮುಗೀತಾ ಬಂದಿದೆ, ಹಾಗಾಗಿ ಹಿಮ ಕರಗಿ ಬೆಟ್ಟವು ಸ್ವಲ್ಪ ಕಾಣ್ತಾ ಇದೆ, ಭೂಭಾಗ ಕಾಣ್ತಾ ಇದೆ. ಇಲ್ಲದೆ ಫುಲ್ಲು ಹಿಮವೇ ತುಂಬಿರ್ತದೆ. ನೀವು ಕೆಲವು ಕಡೆ ಗಮನಿಸಬಹುದು, ರೋಡ್ ಸೈಡ್ನಲ್ಲಿ ಕೋಲುಗಳ ಚಿಕ್ಕ ಚಿಕ್ಕ ಕೋಲುಗಳನ್ನು ನಿಲ್ಲಿಸಿರ್ತಾರೆ. ಇದೀಗ ಟನೆಲ್, ಇಲ್ಲಿ ಟನೆಲ್ ಸಾಕಷ್ಟು ಇದೆ. ಉತ್ತಮ ಸ್ಥಿತಿಯಲ್ಲಿರುವಂಥ ಅವರದ್ದೇ ಆದಂಥ ಟೆಕ್ನಾಲಜಿಯಲ್ಲಿ ತಯಾರು ಮಾಡಿದಂಥ ಟನೆಲ್ಗಳು. ಆ ಕೋಲ್ಗಳಂತ ನಾನು ಹೇಳ್ತಾ ಇದ್ದೆ, ಅದು ಐಸ್ ಫಾರ್ಮೇಷನನ್ನು ಗುರುತಿಸೋದಕ್ಕಂತೆ. ಕೆಲವು ಸಲ ಎಷ್ಟು ಹೈಟ್ ಐಸ್ ನಿಲ್ತದೆ ಅಂತ ಹೇಳಿದರೆ ನಿಮಗೆ ಮಾರ್ಗ ಯಾವುದಂತ ಗೊತ್ತಾಗೋದಿಲ್ಲ. ಹಾಗೆ ಎಡಬಲದಲ್ಲಿ ಆ ಕೋಲ್ಗಳೇನಿವೆ ಅಷ್ಟು ಮೇಲೆ ಬಂದಿರ್ತಿಲ್ಲ. ಆ ಕೋಲ್ಗಳನ್ನು ನೋಡಿಕೊಂಡು ಇದು ಮಾರ್ಗ ಅಂತ ಒಂದು ನಿರ್ಧಾರ ಮಾಡೋದಕ್ಕಾಗಿ ಅದನ್ನು ನೆಟ್ಟಿರ್ತಾರಂತೆ. ಸೊ ತುಂಬ ಚಳಿ ಇರುವಾಗ ಐಸ್ ಫಾರ್ಮೇಷನ್ ಜಾಸ್ತಿ ಇರ್ತದೆ, ರಸ್ತೆ ಗುರುತಿಸೋಕ್ಕೆ ಕಷ್ಟ. ಹಾಗಂತೂ ನಿಮಗೆ ಪ್ರವಾಸದ ಯಾವುದೋ ಅರೇಂಜ್ಮೆಂಟ್ ಇರುವುದಿಲ್ಲ. ಇದೀಗ ನಮ್ಮ ಈ ಪ್ರಯಾಣದ ಘಾಟ್ ರಸ್ತೆ ಏನಿದೆ ಅದು ಮುಗಿದ ಹಾಗೆ ಕಾಣ್ತಾ ಇದೆ. ಮುಂದಕ್ಕೆ ಸಮತಟ್ಟಾದ ಪ್ರದೇಶ ಸಿಗ್ತಾ ಇದೆ. ಈ ಸ್ವಿಟ್ಜರ್ಲ್ಯಾಂಡ್ನ ಮುಖ್ಯ ಆದಾಯ ಮೂಲ ಟೂರಿಸಂ. ಜಗತ್ತಿನಾದ್ಯಂತ ಎಲ್ಲ ಕಡೆಯಿಂದ ಇಲ್ಲಿಗೆ ಪ್ರವಾಸಕ್ಕೆಂದು ಬರ್ತಾರೆ. ಸಾಕಷ್ಟು ದಿನ ಉಳಿದು ಖರ್ಚು ಮಾಡ್ತಾರೆ. ಅದು ಇವರ ಮುಖ್ಯ ಆದಾಯ. ಮತ್ತೊಂದು ಹೈನುಗಾರಿಕೆ. ಇಲ್ಲಿ ಸಾಕಷ್ಟು ಹುಲ್ಲುಗಾವಲು ಇರುವುದರಿಂದ ಹಾಲು ಮತ್ತು ಸಂಬಂಧಿತ ಇತರ ಉತ್ಪಾದನೆಗಳಿಂದ ಕೂಡ ಇವರಿಗೆ ಆದಾಯ ಬರ್ತಾ ಉಂಟು.
exit on the right. Take the slip road. Take the slip road. ಬಸ್ಸಿನವ ಮುಂದಕ್ಕೆ Continue straight. ಸ್ಟ್ರೇಟ್ ಆಗಿ ಹೋಗ್ತಾ ಇದ್ದಾನೆ. ನಾವು ಬಲಗಡೆಗೆ ಡೈವರ್ಷನ್ ತಗೊಂಡಿದ್ದೇವೆ. ಇದು ಇಲ್ಲಿ ಒಂದು ಬ್ಯೂಟಿಫುಲ್ ಸ್ಪಾಟ್ಗೆ Continue straight. ಸೇರುವಂಥ ರಸ್ತೆ, Then turn right. ಇಸೇಲ್ಟ್ ವಾಲ್ಡ್ ಅಂತ ಹೇಳಿ. Turn right. ಬೈದಪ್ಪ ವಿನಾಯಕ ಇದು ಬೈದ ಹ್ಮ್. ಕರೆಕ್ಟ್ ಅವೇ. ಅವ್ವೇ ಥಿಂಕ್ ಮಾಡ್ಕೊಂಡು ಬಂದಿಪ್ಪುನಿ ಬಟ್ ನಮ್ಮ ಎಕ್ಸಾಕ್ಟ್ ನಿಮ್ನ ಪಿಕ್ಚರ್ ಸ್ಪಾಟ್ ಪೋತಿಜಾ ಬಟ್ ಮುಲ ಪಾರ್ಟಿ ಅನ್ಪುನ ಚೊರೆ ಅಂತಿಂತಾರೆ ಇಲ್ಲದೆ ನಾವು ಐ ಸ್ವೇರ್ ನಾವೇನು ಥಿಂಕ್ ಮಾಡ್ಕೊಂಡು ಬೈದಿನಿ ಓ ಇದು ಬೈದ ಫೋಟೋ ಬೈದ ಅದೇ ಇದೇ ಪಲ್ಲಿ ಫುಲ್ ಎಡಭಾಗದಲ್ಲಿ ಒಂದು ಸೀಬರ್ಗ್ ಕ್ಯಾಸಲ್ ಅಂತೇಳಿ ಇಸ್ಟೇಲ್ ವಾಲ್ಡ್ ಫೇಮಸ್ ಕ್ಯಾಸಲ್ ಇದೆ. ಹಾಗೆಯೇ ನಾವು ಕಾರು ಪಾರ್ಕ್ ಮಾಡಿ ಕೆಳಗಡೆಗೆ ಬೈ ವಾಕ್ ನಡಿಬೇಕು. ಇಲ್ಲೊಂದು ಬೆಕ್ಕು ನಮ್ಮ ಊರಿನ ಬೆಕ್ಕಿನ ಹಾಗೆ ಇದೆ. ಇದು ಲೇಕ್ ಬ್ರೀನ್ಸ್ ಎಂಬ ಒಂದು ಸರೋವರ. ಈ ವಿಶಾಲ ಸರೋವರದಿಂದಾಗಿ ಈ ಭೂಭಾಗ ಬಹಳ ರಮಣೀಯವಾಗಿ ಕಾಣಿಸ್ತದೆ. ಆಗ ಇಲ್ಲಿ ಹೆಚ್ಚಿನ ಟೂರಿಸ್ಟ್ಗಳು ತಂಗ್ತಾರೆ. ಇಲ್ಲಿ ಸಾಕಷ್ಟು ಸ್ಟೇ ಹೋಮ್ಗಳಿವೆ ಮತ್ತು ಹೋಟೆಲ್ಗಳಿವೆ. ಇಲ್ಲಿಯ ದೃಶ್ಯವನ್ನು ಸವಿತಾ ಕೆಲವರು ಟ್ರೆಕ್ಕಿಂಗ್ ಹೋಗ್ತಾರೆ ಮತ್ತು ಬೋಟಿಂಗ್ ವ್ಯವಸ್ಥೆ ಕೂಡ ಉಂಟು. ತುಂಬ ದೊಡ್ಡ ಪಟ್ಟಣ ಏನಲ್ಲ, ಇದು ಚಿಕ್ಕದಾದಂಥ ಒಂದು ಫೇರಿ ಟೇಲ್ ವಿಲೇಜ್ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಸ್ಪಾಟ್.